ಐತಿಹಾಸಿಕ ಹಿನ್ನೆಲೆ ಇರುವಂತ ಲಕ್ಕುಂಡಿಯಲ್ಲಿ ರೀಸೆಂಟ್ ಆಗಿ ನಿಧಿ ಸಿಕ್ಕಿದ್ದು ಈ ಹಿಂದಿನ ಚರ್ಚೆಗಳು ಗತ ವೈಭವದ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಅಲ್ಲಿ 101 ಬಾವಿ ಇತ್ತು, 101 ದೇವಸ್ಥಾನ ಇತ್ತು, ಅದು ಕುರುಹುಗಳಿದೆ, ಅದನ್ನು ಹುಡುಕಬೇಕು ಅಂತ ಹೇಳಿ. ಆದ್ರೆ ಲಕ್ಕುಂಡಿಯ ಐತಿಹಾಸಿಕ ದೇವಸ್ಥಾನ ಒಂದರ ಬಗ್ಗೆ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ ಅಂತ ಹೇಳಿ ಆರೋಪ ಕೇಳಿ ಬಂದಿದೆ. ಚಂದ್ರಮೌಳೇಶ್ವರ ದೇವಸ್ಥಾನದ ಸ್ಥಿತಿ ಅಯೋಮಯ ಆಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಬಳಿಯಲ್ಲೇ ಈ ದೇವಸ್ಥಾನ ಇದೆ. ಸದ್ಯಕ್ಕೆ ಉತ್ಖನನ ನಡೀತಾ ಇರೋದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಸುತ್ತಮುತ್ತ. ಅದ್ರ ಪಕ್ಕದಲ್ಲೇ ಇದೆ ಈ ಚಂದ್ರಮೌಳೇಶ್ವರ ದೇಗುಲ. ಬಟ್ ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬಂದಿದೆ. ಮಳೆ ಬಂದ್ರೆ ಸೋರುತ್ತೆ ಈ ಚಂದ್ರಮೌಳೇಶ್ವರ ದೇಗುಲದ ಮೇಲಿನ ಕಸ ಕಡ್ಡಿಯನ್ನು ಕೂಡ ಕ್ಲೀನ್ ಮಾಡಿಲ್ಲ. 11-12ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರು ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ರು ಅಂತೇಳಿ ಐತಿಹ್ಯ ಇದೆ. ಇಲ್ಲಿ ಅಪರೂಪದ ಶಿವಲಿಂಗ ಮೂರ್ತಿ ಕೂಡ ಇದೆ. ಸಾಕಷ್ಟು ಶಿಲ್ಪ ಕಲೆಗಳ ಅನಾವರಣ ಇದೆ. ಸೊ ಇಲ್ಲಿ 1,80,00,000 ವೆಚ್ಚದಲ್ಲಿ DPR ರೆಡಿ ಆಗಿದೆ. ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಏನೋ ರೆಡಿ ಆಗಿದೆ. ಟೆಂಡರ್ ಕರೆಯೋ ಹಂತದಲ್ಲಿದೆ. ಆದ್ರೆ ಟೆಂಡರ್ ಪ್ರಕ್ರಿಯೆ ಮಾತ್ರ ತಡವಾಗ್ತಿದೆ. ಯಾಕೆ ಅಂತ ಹೇಳಿ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ. ಸಹಜ ಅಲ್ವಾ ಪ್ರಶ್ನೆ ಕೇಳೋದು. ಅಲ್ಲೇ ಪಕ್ಕದಲ್ಲಿರುವಂತಹ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಸುತ್ತಮುತ್ತ ಅಲ್ಲಿ ಉತ್ಖನನ ನಡೀತಾ ಇದೆ. ಆ ದೇವಸ್ಥಾನಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಆದರೆ ಐತಿಹಾಸಿಕ ಪ್ರಸಿದ್ಧಿ ಪಡೆದಿರುವಂಥ ಈ ಚಂದ್ರಮೌಳೇಶ್ವರ ದೇವಸ್ಥಾನದ ಗತಿ ಬಗ್ಗೆ ಅಥವಾ ಸ್ಥಿತಿ ಬಗ್ಗೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತೇಳಿ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ. ಈಗ ಅದಕ್ಕೋಸ್ಕರನೇ ಟೆಂಡರ್ ಕರಿಬೇಕು ಅಂತೆಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ. ಅದು ಡಿಲೇ ಆಗ್ತಿದೆ ಯಾಕೆ ಅಂತ ಕೇಳ್ತಿದ್ದಾರೆ. ಸೊ ಈ ದೇವಸ್ಥಾನದ ಬಗ್ಗೆ ಗ್ರಾಮಸ್ಥರು ಏನು ಹೇಳಿದ್ದಾರೆ ಕೇಳೋಣ. ಚಂದ್ರಮೌಳೇಶ್ವರ ದೇವಾಲಯ ಇದು ಗರ್ಭಗೃಹ ಮುಂದೆ ಇರ್ತಕ್ಕಂಥ ಅಂತರಾಳ, ಅದರ ಮುಂದೆ ಇರ್ತಕ್ಕಂಥ ನವರಂಗ, ಅದರ ಮುಂದೆ ಇರ್ತಕ್ಕಂಥ ಒಂದು ಮಂಟಪ. ಅಂದರೆ ಒಂದೇ ದೇವಸ್ಥಾನದಲ್ಲಿ 2 ಗರ್ಭಗೃಹಗಳನ್ನು ನಾವು ನೋಡ್ತೀವಿ. ಇದಕ್ಕೆ ದ್ವಿಕೂಟ ಅಂತ ಕರಿತೀವಿ. ಇಲ್ಲಿ ಪ್ರಾಮುಖ್ಯವಾಗಿರುವಂಥ ದೇವಸ್ಥಾನ ಚಂದ್ರಮೌಳೇಶ್ವರ ಗರ್ಭಗೃಹದೊಳಗೆ ಈಶ್ವರ ಲಿಂಗು ಇದೆ. ಗರ್ಭಗೃಹದ ಬಾಗಿಲುವಾಡದ ಮೇಲೆ ಗಜಲಕ್ಷ್ಮಿಯ ಮೇಲ್ಭಾಗದಲ್ಲಿ ನರ್ತ್ಯ ರೂಪದಲ್ಲಿರ್ತಕ್ಕಂಥ ಶಿವ ಒಂದು ಕಾಲನ್ನು ಎತ್ತಿ ಒಂದು ಕಾಲ ಮೇಲೆ ನಿಂತುಕೊಂಡು ವಿವಿಧ ಹಿಂದೆ ಇರ್ತಕ್ಕಂಥ ಹಸ್ತಗಳ ಜೊತೆಗೆ ಏನು ನಾಟ್ಯ ಶಿವ ಅಂತ ಕರಿತೀವಿ, ಆ ರೀತಿಯೊಳಗೆ ಇಲ್ಲಿ ಶಿವನ ಮೂರ್ತಿಯನ್ನು ಕೆತ್ತಿದ್ದಾರೆ. ಅದರ ಜೊತೆಗೆ ಶಿವನ ಇನ್ನಿತರ ಅವತಾರಗಳನ್ನು ಕೆತ್ತಿದ್ದಾರೆ. ಇಲ್ಲಿರ್ತಕ್ಕಂಥ ಬಾಗಿಲುವಾಡದ ಕಲಾತ್ಮಕ ಕೆತ್ತನೆಯೊಳಗೆ ಇಲ್ಲಿ ಗಜಲಕ್ಷ್ಮಿ ಮೇಲ್ಭಾಗದಲ್ಲಿರ್ತಕ್ಕಂಥ ಶಿವನಿಂದಾಗಿ ಇದು ಏನು ಚಂದ್ರಮೌಳೇಶ್ವರ ಅಂತ ಕರಿತೀವಿ, ಇದು ಈಶ್ವರ ದೇವಾಲಯ. ನಾವು ಇಷ್ಟು ಹೇಳ್ತೀವಿ. ಆದರೆ ಇಲ್ಲಿ ಮಗ್ಲ ಚಂದ್ರಮೌಳೇಶ್ವರ ದೇವಸ್ಥಾನ ಐತಿ. ಅಲ್ಲಿ ನೋಡ್ರಿ, ಅಲ್ಲೇ ಮುಳ್ಳು ಇಲ್ಲಿ ಮುಳ್ಳು ಬಾವಿ ಐತಿ. ಇವನ್ನೆಂಥವು ಅಭಿವೃದ್ಧಿ ಮಾಡಲಿ, ಆ ಮ್ಯಾಗಲ್ ಇದನ್ನು ತೆಗೆದು ಗುಡಿ ಕಲ್ಲು ಹಾಕಿ ಅಭಿವೃದ್ಧಿ ಕೆಲಸ ಮಾಡಲಿ. ಇಂಥವಕ್ಕೆ ಖುಷಿ ಪಡೆಯೋದು. ಮುಂದೆ ಕ್ವಾಟಿವಾಡಿ ಇತ್ತು, ಹಿಂದೆ ಕ್ವಾಟಿವಾಡಿ ಅಂತ ಇದೇ ಕ್ವಾಟಿವಾಡಿ ನೋಡು ಎರನ್ ಗುಡಿ ಅಂತೇಳಿ ತೋರಿಸುವಂಥ ಕೆಲಸ ಮಾಡಲಿ. ಇವೆಲ್ಲ ಅಭಿವೃದ್ಧಿ ಕೆಲಸ ಮಾಡಲಿ. ಪರ್ಸಾದಂಥ ಬಂದಂಥ ದೇವಸ್ಥಾನ ನೋಡೋಕೆ ಬಂದಂಥವ್ರಿಗೆ ಸುಲಭ ಶೌಚಾಲಯ, ಅವ್ರಿಗೆ ನೀರಿನ ವ್ಯವಸ್ಥೆ, ಕುಡಿಯೋದು, ಅವ್ರು ಕುಂತ್ಕೊಂಡು ಊಟ ಮಾಡೋ ಗಾರ್ಡನ್ ವ್ಯವಸ್ಥೆ, ಇಂಥವೆಲ್ಲ ಮಾಡಲಿ. ಇವಕ್ಕೆ ನಾವು ಖುಷಿ ಪಡ್ತೀವಿ. ಯಾಕಂದ್ರೆ ನಮ್ಮೂರು ಜಗತ್ತಿಗೆ ಲಕ್ಕುಂಡಿ ಐತಿಹಾಸಿಕ ಸ್ಥಳ ಪ್ರಸಿದ್ಧ ಆತಪ್ಪ. ನಮ್ಮ ಲಕ್ಕುಂಡಿ ಅನ್ನೋದು ಈ ಕೋಟೆ ಪಕ್ಕದಲ್ಲಿ ಇರ್ತಕ್ಕಂಥ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಅಪೋಸಿಟ್ಟು ಚಂದ್ರಮೌಳೇಶ್ವರ ದೇವಸ್ಥಾನ ಇದೆ. ಈ ಚಂದ್ರಮೌಳೇಶ್ವರ ಗುಡಿ ಅಂತಲೇ ತಾವು ಬಂದು ನೋಡಿದಾಗ ಗೊತ್ತಾಗುತ್ತೆ. ಅದನ್ನು ಜೀರ್ಣೋದ್ಧಾರ ಮಾಡಿರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಕೋಟೆಗಾಡಿ ಇದು ಸುಮಾರು ನಮ್ಮ ಲಕ್ಕುಂಡಿಯಲ್ಲಿ ಸಾಕಷ್ಟು ಸ್ಮಾರಕಗಳು ಅಭಿವೃದ್ಧಿ ಹೊಂದ್ತಾ ಇವೆ. ಈಗೇನು ಇಲ್ಲಿ ಕಾಣುವಂಥ ಚಂದ್ರಮೌಳೇಶ್ವರ ದೇವಸ್ಥಾನ ಅಥವಾ ಮಹಾಬಳೇಶ್ವರ ದೇವಸ್ಥಾನ ಏನಿದೆ, ಇದಕ್ಕೂ ಕೂಡ ಸುಮಾರು 1,86,00,000 ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಟೆಂಡರ್ ಹಂತದಲ್ಲಿದೆ. ಇನ್ನು 8ರಿಂದ 10 ದಿವಸಗಳ ಕಾಲದಲ್ಲಿ ಟೆಂಡರ್ ಮುಕ್ತಾಯಗೊಂಡು ಸುಮಾರು 6 ಸ್ಮಾರಕಗಳಿಗೆ 10,50,00,000 ರೂಪಾಯಿ ಬಿಡುಗಡೆ ಮಾಡಿದ್ದು, ಇನ್ನೇನು ಫೆಬ್ರವರಿ ತಿಂಗಳಲ್ಲಿ ಪೂಜೆಗೊಂಡು ಇವೇನು ನಮಗೆ ಕಾಣುವಂಥ ಎಲ್ಲ ದೇವಸ್ಥಾನಗಳನ್ನು ಮಾನ್ಯ ಸಚಿವರಾದ ಎಚ್ ಕೆ ಪಾಟೀಲ್ ಅವರು ವಿಶೇಷ ಆಸಕ್ತಿ ವಹಿಸಿ ನಮ್ಮ ಲಕ್ಕುಂಡಿ ಎಲ್ಲ ಸ್ಮಾರಕಗಳನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಚಂದ್ರಮೌಳೇಶ್ವರ ದೇವಸ್ಥಾನ ಈ ವರ್ಷ 2025-26ನೇ ಸಾಲಿನಲ್ಲಿ ನಾವೇನೀಗ ನಿಂತೀವಲ್ಲ, ಇದು ಚಂದ್ರಮೌಳೇಶ್ವರ ದೇವಸ್ಥಾನ. ಇದಕ್ಕೆ ಮಹಾಬಳೇಶ್ವರ ದೇವಸ್ಥಾನನೂ ಅಂತ ಕರೀತಾರೆ. ಇದಕ್ಕೆ ಒಟ್ಟು 186 ಲಕ್ಷ ಅಂದರೆ 1,86,00,000 ರೂಪಾಯಿ ವೆಚ್ಚದಲ್ಲಿ ಈ ಒಂದು DPR ಅನ್ನು ರೆಡಿ ಮಾಡಿ ಟೆಂಡರ್ ಕರೆಯುವಂಥ ಪ್ರಕ್ರಿಯೆಯಲ್ಲಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಚಂದ್ರಮೌಳೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಫೆನ್ಸಿಂಗ್ ಇರ್ಬೋದು, ಏನು ಹೊರಗಡೆ
ಕಲ್ಲಿವೆ ಅವನ್ನೆಲ್ಲ ತೆಗೆದುಕೊಂಡು ಗೋಪುರ ಮಾಡುವಂಥದ್ದು, ಫ್ಲೋರಿಂಗ್ ಹಾಕುವಂಥದ್ದು, ಏನು ಈ ಹಿಂದೆ ಈ ಒಂದು ಚಂದ್ರಮೌಳೇಶ್ವರದ ಒಂದು ಗತವೈಭವ ಇತ್ತು, ಆ ಒಂದು ಚಂದ್ರಮೌಳೇಶ್ವರ ದೇವಸ್ಥಾನವನ್ನು ಗತವೈಭವವನ್ನು ಮರುಕಳಿಸುವ ಹಾಗೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂತೋಷ್. ಈ ಹಿಂದೆ ಈ ಲಕ್ಕುಂಡಿ ವಿಷಯನೇ ಮಾತಾಡುವಾಗ ಸಚಿವರು ಹೇಳಿದ್ರು HK ಪಾಟೀಲ್ರು, ಸೊ ನಾವು ಹಂತವಾಗಿ ಎಲ್ಲ ಹುಡುಕ್ತೀವಿ, ಅಭಿವೃದ್ಧಿ ಮಾಡ್ತೀವಿ, ಜೀರ್ಣೋದ್ಧಾರ ಮಾಡ್ತೀವಿ ಅಂತ ಹೇಳಿ. ಈ ಪರ್ಟಿಕ್ಯುಲರ್ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಅನುದಾನ ರಿಲೀಸ್ ಆಗಿದೆ, ಬಟ್ ಟೆಂಡರ್ ಪ್ರಕ್ರಿಯೆ ಯಾಕೆ ಡಿಲೇ ಆಗ್ತಿದೆ? ಹೌದು ಶರ್ಮಿತಾ, ಏನು ಗದಗ ಜಿಲ್ಲೆಯ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಕೂಡ ಐತಿಹಾಸಿಕ ಹಿನ್ನೆಲೆ ಹೊಂದಿರತಕ್ಕಂತ 101 ಬಾವಿ, 101 ದೇವಸ್ಥಾನಗಳು ಕೂಡ ಇದಾವೆ ಅನ್ನುವಂಥದ್ದು ಉಲ್ಲೇಖಗಳಿದ್ದಾವೆ. ಅದೇ ಮಾದರಿಯಲ್ಲಿಯೂ ಸಹ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂತ ಏನು ಚಂದ್ರಮೌಳೇಶ್ವರ ದೇವಸ್ಥಾನ ಇದೆ, ಇದು ಕೂಡ ಈಗ ಅವ್ಯವಸ್ಥೆಯ ಆಗರವಾಗಿ ಮಾರ್ಪಾಡ್ತಾ ಇದೆ. ಯಾಕಂದ್ರೆ ಕಲ್ಲು ಮುಳ್ಳುಗಳಿಂದ ಕೂಡ ತುಂಬಿದೆ, ಜೊತೆಗೆ ಯಾವುದೇ ರೀತಿಯಾದ ಸ್ವಚ್ಛತೆ ಸಹ ಮಾಡಿಲ್ಲ. ಹೀಗಾಗಿ ಸಾಕಷ್ಟು ಬಿದ್ದು ಹೋಗುವ ಹಂತಕ್ಕೆ ಕೂಡ ನಿರ್ಮಾಣವಾಗಿದೆ. ಯಾಕಂದ್ರೆ ಮಳೆ ಬಂದಂತ ಸಂದರ್ಭದಲ್ಲಿ ಕೂಡ ಆ ಒಂದು ಗೋಡೆಗಳು ಎಲ್ಲವೂ ಕೂಡ ತೋರ್ತಾ ಇದಾವೆ. ಯಾಕಂದ್ರೆ ಐತಿಹಾಸಿಕ ಹಿನ್ನೆಲೆ ಹೊಂದಿರತಕ್ಕಂತ ಸಾಕಷ್ಟು ಕುರುಹುಗಳನ್ನ ಹೊಂದಿರತಕ್ಕಂತ ಚಂದ್ರಮೌಳೇಶ್ವರ ದೇವಸ್ಥಾನ ಈಗ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತದ್ದು. ಯಾಕಂದ್ರೆ ಪುರಾತತ್ವ ಇಲಾಖೆ ಒಂದು ನಿರ್ಲಕ್ಷ್ಯ ತೋರ್ತಾ ಇದೆ. ಜೊತೆಗೆ ಇಲ್ಲಿ ಲಕ್ಕುಂಡಿ ಪ್ರಾಧಿಕಾರ ಅಂತೇಳಿ ರಚನೆ ಆಗಿದೆ. ಆ ಲಕ್ಕುಂಡಿ ಪ್ರಾಧಿಕಾರದ ರಚನೆ ಆಗಿದ್ರು ಕೂಡ ಅದನ್ನ ಅಭಿವೃದ್ಧಿ ಮಾಡುವಂತ ಕೆಲಸಕ್ಕೆ ಮುಂದಾಗಿಲ್ಲ. ಯಾಕಂದ್ರೆ ಈಗಾಗಲೇ ಹೇಳ್ತಾರೆ, ನಾವು ಈಗಾಗಲೇ ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರನ್ನ ಕೇಳಿದ್ರೆ ಈಗ 1,86,00,000 ರೂಪಾಯಿ ಈಗಾಗಲೇ ಏನು ಟೆಂಡರ್ ಹಂತದಲ್ಲಿದೆ. ಈಗಾಗಲೇ ಅದಕ್ಕೆ DPR ಕೂಡ ರೆಡಿ ಆಗಿದೆ. ಆದ್ರೆ ಟೆಂಡರ್ಗೆ ಯಾಕೆ ಡಿಲೇ ಮಾಡ್ತಾ ಇದ್ರು ಅನ್ನೋದು ಮತ್ತೆ ಯಕ್ಷ ಪ್ರಶ್ನೆ ಆಗಿರುತ್ತದೆ. ಯಾಕಂದ್ರೆ ಆದಷ್ಟು ಬೇಗ ಟೆಂಡರ್ ಕರೆದು ಈ ಒಂದು ಕಾಮಗಾರಿಗಳನ್ನ ಆರಂಭ ಮಾಡಿದ್ರೆ ಸುಮಾರು 10,06,00,000ದಲ್ಲಿ ಸುಮಾರು 5 ಸ್ಮಾರಕಗಳು, 6 ಬಾವಿಗಳನ್ನ ಜೀರ್ಣೋದ್ಧಾರ ಮಾಡುವ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಈಗಾಗಲೇ ಕ್ರಮಗಳನ್ನು ತೆಗೆದುಕೊಂಡು, ಆದ್ರೆ ಇದಕ್ಕೆ ಯಾವುದೇ ರೀತಿಯಾದ್ರೂ ಸಂಬಂಧಪಟ್ಟಂಗೆ DPR ಗೆ ಸಂಬಂಧಪಟ್ಟಂಗೆ ಟೆಂಡರ್ ಕರೆಯುವಲ್ಲಿ ಕೂಡ ಸಾಕಷ್ಟು ವಿಳಂಬ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಇವು ಟೆಂಡರ್ ಗಳನ್ನು ಕರೆದು ಏನು ಜೀರ್ಣೋದ್ಧಾರ ಮಾಡಿದ್ರೆ, ಈ ಒಂದು ಐತಿಹಾಸಿಕ ಕುರುಹುಗಳನ್ನ ನಾವು ಜೀರ್ಣೋದ್ಧಾರ ಮಾಡಿದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ. ಯಾಕಂದ್ರೆ ಪ್ರವಾಸೋದ್ಯಮ ಇಲಾಖೆ ಕೂಡ ಸಾಕಷ್ಟು ಬೆಳವಣಿಗೆ ಆಗುತ್ತೆ. ಯಾಕಂದ್ರೆ ಐತಿಹಾಸಿಕ ಹಿನ್ನೆಲೆ ಹೊಂದಿರತಕ್ಕಂತ ಲಕ್ಕುಂಡಿ ಏನಿದೆ, ಇಲ್ಲಿ ಕೂಡ ಸಾಕಷ್ಟು ಸ್ಮಾರಕಗಳಿದಾವೆ, ದೇವಸ್ಥಾನಗಳಿದಾವೆ, ಅವೆಲ್ಲವೂ ಕೂಡ ಸಂರಕ್ಷಣೆ ಆಗುವಂತ ಕಾರ್ಯಕ್ಕೆ ಮುಂದಾಗುವಂತ ಕೆಲಸವನ್ನ ಲಕ್ಕುಂಡಿ ಪ್ರಾಧಿಕಾರ ಮಾಡಬೇಕಿದೆ ಶರ್ಮಿತಾ. ಅನುದಾನ ಇದೆ, ಟೆಂಡರ್ ಪ್ರಕ್ರಿಯೆ ಆದಷ್ಟು ಬೇಗ ಆಗಲಿ, ಫಾಲೋ ಅಪ್ ಮಾಡೋಣ ಸುದ್ದಿಯನ್ನ. ಥ್ಯಾಂಕ್ ಯು ಸಂತೋಷ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.